ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ವಿಡಿಯೋನ ಶುರು ಮಾಡ್ಕೊ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದೆಲ್ಲ ನಡೆದೈತೆ ಅಂತಂದ್ರೆ ಮಂಡ್ಯದಲ್ಲೇ ನಡೆದಿರುವಂಥ ಒಂದು ಘೋರ ಘಟನೆ. ಇದು ಯಾವತ್ತೋ ನಡೆದಿರುವಂಥ ವಿಷಯ ಅಲ್ಲ, ಆಗಸ್ಟ್ 5ರಂದು ನಡೆದಿರುವಂಥ ಘೋರ ಘಟನೆ. ಸೊ ಏನ್ ನಡೆದೈತೆ ಅಂತ ಹೇಳ್ತೀನಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಮೃತ ಯುವತಿಯ ಹೆಸರೇನು ಗೊತ್ತಾ? 19 ವರ್ಷದ ನವೀನ. ಈ 19 ವರ್ಷದ ನವೀನ ಪಕ್ಕದ ಅಂದ್ರೆ ಮಂಡ್ಯದ ಪಕ್ಕದ ಯಾವುದೋ ಒಂದು ಹಳ್ಳಿ, ಆದ್ರೆ ಹಳ್ಳಿಲಿರಲ್ಲ, ಮಂಡ್ಯದಲ್ಲೇ ಒಂದು PGಯಲ್ಲಿ ಇರ್ತಾರೆ. ಆ PGಯಲ್ಲಿ ಫ್ಯಾಮಿಲಿ ಕೂಡ ಇರುತ್ತೆ. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಟ್ಟಿಗೆ ಇರ್ತಾರೆ. ಈ 19 ವರ್ಷದ ಯುವತಿ ಹಣ್ಣಿನ ವ್ಯಾಪಾರ ಮಾಡ್ತಾರಂತೆ. ಹಣ್ಣಿನ ಅಂಗಡಿಯಲ್ಲಿ ಕೆಲಸ ಮಾಡ್ತಿತ್ತಂತೆ. ಈ ಯುವತಿ ನವೀನ ಅವ್ರಿಗೆ ಕ್ಲೋಸ್ ಫ್ರೆಂಡ್ ಇರ್ತಾರೆ, ಒಬ್ರು ಕ್ಲೋಸ್ ಆಗಿರ್ತಾರೆ. ಅವ್ರು ಯಾರು ಅಂತ ಕೇಳಿದ್ರೆ ಅಶ್ವಿನಿ ಕೂಡ ಅದೇ ಹಣ್ಣಿನ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಇಬ್ರು ಕೂಡ ಕ್ಲೋಸ್ ಆಗಿರ್ತಾರೆ, ನವೀನ ಮತ್ತೆ ಅಶ್ವಿನಿ ಇಬ್ರು ಕೂಡ ಕ್ಲೋಸ್ ಆಗಿರ್ತಾರೆ. ಒಂದಿನ ಏನಾಗುತ್ತೆ ಅಂತಂದ್ರೆ ಆಗಸ್ಟ್ 5ರಂದು ಸಮಥಿಂಗ್ ಅಶ್ವಿನಿ ಅವ್ರಿಗೆ ಬರ್ತ್ಡೇ ಬರುತ್ತೆ. ಬಂದಂತ ಸಂದರ್ಭದಲ್ಲಿ ತನ್ನ ಫ್ರೆಂಡ್ ಅಂದ್ರೆ ಬಾಯ್ ಫ್ರೆಂಡ್ಸ್ ಇಬ್ರು ಕೂಡ ಒಂದು ಕಾರನ್ನ ತಂದಿರ್ತಾರೆ. ಈ ಅಶ್ವಿನಿ ಅವರು ತನ್ನ ಫ್ರೆಂಡ್ ನವೀನ್ ಅವ್ರಿಗೆ ಫೋನ್ ಮಾಡಿ, ಬಾ ಎಲ್ಗಾರು ಹೋಗೋಣ, ದೂರ ಎಲ್ಲ ಹೋಗೋದು ಬೇಡ, ಇಲ್ಲಿ ಹತ್ರದಲ್ಲೇ ಎಲ್ಲರೂ ಹೋಗಿದ್ ಬರೋಣ ಅಂತೇಳಿ ಫೋನ್ ಮಾಡ್ತಾರೆ. ಈ ನವೀನ್ ಅವರು ಕೂಡ ಸರಿ ನಾನು ಬರ್ತೀನಿ ಅಂತೇಳಿ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಆ PGಯ ಮಾಲೀಕನಿಗೆ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸ್ ಜೊತೆ ಎಲ್ಗೋ ಹೋಗಿದ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಯಾಕೆ ಅಂತಂದ್ರೆ ನವೀನ್ ಅವ್ರ ಕೈಯಲ್ಲಿ ಫೋನ್ ಇರುತ್ತೆ, ಆದರೆ ಕರೆನ್ಸಿ ಇರಲ್ಲ. ಫೋನ್ ಇದ್ರೂ ಕೂಡ ಅಂದರೆ ಆ ಕಡೆಯಿಂದ ಫೋನ್ ಬರುತ್ತೆ, ಈ ಕಡೆಯಿಂದ ಹೋಗಲ್ಲ. ಸೊ ಏನಪ್ಪ ಮಾಡೋದು ಅಂತೇಳಿ ಆ PGಯ ಮಾಲೀಕನಿಗೆ ಹೇಳ್ಬಿಟ್ಟು ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಎಲ್ಲಿಗೆ ಹೋಗ್ತಾರೆ ಅಂತಂದರೆ ಕೊಮ್ಮೇರಹಳ್ಳಿ ಬೆಟ್ಟಕ್ಕೆ ಒಂದು ಬೆಟ್ಟಕ್ಕೆ ಹೋಗ್ತಾರೆ. ಬೆಟ್ಟಕ್ಕೆ ಹೋಗಿ ಅವರ ತಾಯಿ, ಆ ನವೀನ್ ಅವರ ತಾಯಿ ಫೋನ್ ಮಾಡೋರು ಎತ್ತಲಿಲ್ವೇನೋ ಸಮಥಿಂಗ್. ಯಾರ್ಯಾರೆಲ್ಲ ಹೋಗ್ತಾರೆ ಅಂತಂದರೆ ಒಂದು 4 ಜನ, ಆ ಅಶ್ವಿನಿ ಮತ್ತು ನವೀನ, ವಿಷ್ಣು, ಶಿವಕುಮಾರ್, ಆ ಕಾರಲ್ಲಿ 4 ಜನ ಹೋಗ್ತಾರೆ. 4 ಜನನು ಯಾವಾಗ ಹೋಗ್ತಾರೆ ಅಂತಂದರೆ ಸಮಥಿಂಗ್ 2 ಗಂಟೆ 3 ಗಂಟೆಗೆ ಹೋದ್ರೇನೋ ನೈಟ್ 11 ಗಂಟೆಗೆ ಫೋನ್ ಬರುತ್ತೆ. ಯಾರು? ನವೀನ್ ಅವ್ರ ತಾಯಿಗೆ 11 ಗಂಟೆಗೆ ಫೋನ್ ಬರುತ್ತೆ. ನಾವು ಬಂದಂತ ಕಾರು ಆಕ್ಸಿಡೆಂಟ್ ಆಗೋಯ್ತು, ನಿಮ್ಮ ಯುವತಿ ನವೀನ, ನಿಮ್ಮ ಮಗಳು ನವೀನ ಇನ್ನಿಲ್ಲ. ಸೊ ಯಾವಾಗ ಆಗೈತೆ ಅಂತಂದ್ರೆ 7 ಗಂಟೆಗೆ ಆಗೈತೆ, 11 ಗಂಟೆಗೆ ಫೋನ್ ಮಾಡಿ ಹೇಳೋರೆ. ಸೊ ಈ ತರ ಆಗೈತೆ ಅಂತ ಒಂದು ಕಡೆ ಹೇಳ್ತಾವ್ರೆ. ಇನ್ನೊಂದು ಕಡೆ ಏನ್ ಹೇಳ್ತಾವ್ರೆ ಅಂತಂದ್ರೆ ಆ ಮೃತರ ತಾಯಿ ಏನ್ ಹೇಳ್ತಾವ್ರೆ ಅಂತಂದ್ರೆ, ಏನೋ ಮಾರಣಾಂತಿಕ ಹಲ್ಲೆಯನ್ನ ಮಾಡವ್ರೆ, ಅರ್ಥ ಮಾಡ್ಕೊಳ್ಳಿ, ಮಾರಣಾಂತಿಕ ಹಲ್ಲೆಯನ್ನ ನಡೆಸಿ ಈ ಥರ ಮಾಡಿಬಿಟ್ಟು ತನ್ನ ಮಗಳನ್ನ ಕೂರಿಸ್ಬಿಟ್ಟು ಆಕ್ಸಿಡೆಂಟ್ ಥರ ನಾಟಕ ಮಾಡ್ತಾವ್ರೆ ಅಂತೇಳಿ ತನ್ನ ಆ ತಾಯಿ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರಂತೆ. ಕಾರು ಪಲ್ಟಿ ಆಗೈತೆ ಅಂತ ಹೇಳ್ತಾವ್ರೆ, ಅಷ್ಟೇನು ಡ್ಯಾಮೇಜ್ ಆಗಿಲ್ಲ. ಆ್ಯಂಡ್ ಇವರು 3 ಆಳಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಷ್ಟೇ ಆಗಿರೋದು. ಆ್ಯಂಡ್ ಮೊದಲೇ ಹೇಳ್ದಂಗೆ 7 ಗಂಟೆಗೆ ನಡೆದಿರುವಂಥ ವಿಷಯನ 11 ಗಂಟೆಗೆ ಫೋನ್ ಮಾಡಿರ್ತಾವ್ರೆ. ಇದೆಲ್ಲ ಡೌಟ್ ಬರ್ತೈತೆ, ಏನಂತ ವಿಚಾರಿಸಿ ಅಂತೇಳಿ ಆರೋಪ ಮಾಡವ್ರೆ. 2 ಥರ ಆರೋಪ ರೀಸನ್ನ ಹೇಳವ್ರೆ. ಕಂಪ್ಲೇಂಟ್ ಫೈಲ್ ಆಗೈತೆ, ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ್ಯಂಡ್ ಹೊರ ಬರುತ್ತೆ, ಸತ್ಯ ಎಲ್ಲೂ ಹೋಗಲ್ಲ, ಹೊರ ಬಂದೇ ಬರುತ್ತೆ. ಆ್ಯಂಡ್ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಆರೋಪಿಗಳು ಯಾವನೇ ಆದರೂ ಸರಿ, ಆ 3 ಜನರಲ್ಲಿ ಯಾರೇ ಆದರೂ ಸರಿ ಕೊಡಬಾರ್ದು, ನೋಡೋಣ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಒಂದನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅದು ಯಾರೇ ಆಗಿರಲಿ, ನಂಬಿಕೆ ಇರಬೇಕು, ಅತಿಯಾದ ನಂಬಿಕೆ ಬೇಡ. ಥ್ಯಾಂಕ್ ಯು.